ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜ್ವಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲಿಮಿನೇಟರ್ 1 ಅಲ್ಲಿ ಚಾಂಪಿಯನ್ಸ್ಗಳ ಹಾವಳಿ. ಹೌದು, 5 ಬಾರಿ ಚಾಂಪಿಯನ್ಸ್ ಆದ ಎಂಐ ಒಂದು ಕಡೆ ಇದ್ರೆ, 1 ಬಾರಿ ಚಾಂಪಿಯನ್ಸ್ ಆದ ಗುಜರಾತ್ ಟೈಟನ್ಸ್ ಇನ್ನೊಂದೆಡೆ. ಇವರಿಬ್ಬರ ನಡುವೆ ಎಲಿಮಿನೇಟರ್ ನಡೆಯುತ್ತಿದೆ. ಯಾರು ಗೆಲ್ತಾರೆ ಅವರು ಕ್ವಾಲಿಫೈಯರ್ 2ಗೆ ಹೋಗ್ತಾರೆ, ಯಾರು ಸೋಲ್ತಾರೆ ಸೀದಾ ಮನೆಗೆ ಹೋಗ್ತಾರೆ. ಹೌದು, 2 ತಂಡಗಳು ಒಂದು ಸೋಲಿನಿಂದ ಬರ್ತಾ ಇದೆ. ಹೌದು, ಗುಜರಾತ್ ಟೈಟನ್ಸ್ ಆಗಿರ್ಬೋದು, ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, 2 ಕೂಡ ಸೋಲಿನಿಂದ ಕಂಗೆಟ್ಟು ಬರ್ತಾ ಇದೆ. ಇಂದು ಯಾರಿಗೆ ವಿಜಯಲಕ್ಷ್ಮಿ ಒಲಿತಾಳೋ ಅವಳು ಕ್ವಾಲಿಫೈಡ್ 2 ಅಲ್ಲಿ ಪಂಜಾಬ್ ಕಿಂಗ್ಸ್ 11 ಒಟ್ಟಿಗೆ ಆಟ ಆಡ್ತಾರೆ. ಹೌದು, 2 ಟೀಮ್ನ ಒಂದು ಹೆಡ್ ಟು ಹೆಡ್ ನೋಡುವುದಾದ್ರೆ 7 ಬಾರಿ ಈ 2 ತಂಡಗಳು ಮುಖಾಮುಖಿಯಾಗಿದೆ. ಅದರಲ್ಲಿ 5 ಬಾರಿ ಗುಜರಾತ್ ಟೈಟನ್ಸ್ಗೆ ಗೆಲುವು ಸಿಕ್ಕಿದ್ದರೆ, 2 ಬಾರಿ, ಕೇವಲ 2 ಬಾರಿ ಮುಂಬೈ ಇಂಡಿಯನ್ಸ್ಗೆ ಯಶಸ್ಸು ದೊರಕಿದೆ. ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ನೋಡುವುದಾದ್ರೆ ವಿಜಯಲಕ್ಷ್ಮಿ ಗುಜರಾತ್ ಟೈಟನ್ಸ್ ಅನ್ನವರ ಕಡೆಗೆ ಜಾಸ್ತಿ ಒಲಿದಿದ್ದಾರೆ. ಆದರೆ ಇಂದು ಪ್ಲೇ ಆಫ್ ಮ್ಯಾಚ್. ಎಂಐ ಅಂತ ಹೇಳಿದ ಕೂಡಲೇ ಪ್ಲೇ ಆಫ್ ಮ್ಯಾಚ್ ಅಲ್ಲಿ ಸೋಲುವ ಟೀಮೇ ಅಲ್ಲ. ಎಂಐ ಪ್ಲೇ ಆಫ್ಗೆ ಬಂತು ಅಂತ ಹೇಳಿದ್ರೆ ಬೇರೆ ಟೀಮ್ಗಳಿಗೆ ನಡುಕ ಶುರು ಆಗ್ತದೆ. ಬೇರೆ ಟೀಮ್ನವರಿಗೆ ಒಂದು ಕಡೆ ಎಂಐ ಅವರು ರುದ್ರ ಪ್ರದರ್ಶನ ತೋರಿಸುವುದು ಪ್ಲೇ ಆಫ್ ಅಲ್ಲಿ. ಇನ್ನೊಂದು ಹೇಳುದಾದ್ರೆ ಈ ಮ್ಯಾಚ್ ಅಲ್ಲಿ 3 ಬ್ಯಾಟ್ಸ್ಮನ್ಗಳು, ಟಾಪ್ 3 ಬ್ಯಾಟ್ಸ್ಮನ್ IPL 2025 ಅಲ್ಲಿ ನಮ್ಗೆ ಸಿಗ್ತಾರೆ ನೋಡ್ಲಿಕ್ಕೆ. ಫಸ್ಟ್ ಸಾಯಿ ಸುದರ್ಶನ್, ಸೆಕೆಂಡ್ ಶುಭ್ಮನ್ ಗಿಲ್, ಮೂರನೇದಾಗಿ ಸ್ಕೈ ಸೂರ್ಯಕುಮಾರ್ ಯಾದವ್. ಈ 3 ಇವತ್ತು ಒಂದೇ ಮ್ಯಾಚ್ ಅಲ್ಲಿ ನಮ್ಗೆ ಕಾಣ ಸಿಗ್ತಾರೆ. ಯಾರು ಒಳ್ಳೆಯ ಸ್ಕೋರ್ ಅನ್ನು ಮಾಡ್ತಾರೆ ಅವರು ಟಾಪ್ 1 ಹೋಗುವ ಸಾಧ್ಯತೆ ಕೂಡ ಇರ್ತದೆ. ಇನ್ನು GT ಕಡೆ ನೋಡಿದಾದ್ರೆ ಅವರಿಗೆ ಒಂದು ಬ್ಯಾಟಿಂಗ್ ಲೈನ್ ಅಪ್ ಅವರದ್ದು ಸ್ಟ್ರಾಂಗ್ ಅಂತ ಹೇಳ್ಬೋದು. ಸಾಯಿ ಸುದರ್ಶನ್, ಗಿಲ್, ಬಟ್ಲರ್ ನಿಂತ್ರೆ ಆ ಮ್ಯಾಚ್ ಗೆಲುವು ಖಂಡಿತ, ಸೋಲುವ ಮಾತೇ ಇಲ್ಲ. ಆದರೆ ಅವರಿಗೆ ಆಘಾತ ಯಾವುದಂತ ಹೇಳಿದ್ರೆ ಜಾಸ್ ಬಟ್ಲರ್ ಅವರು ಪ್ಲೇ ಆಫ್ಗೆ ಇರುವುದಿಲ್ಲ. ಆದ್ರಿಂದ ಅವರಿಗೆ ಬಟ್ಲರ್ನವರ ಬದಲು ಕುಶಾಲ್ ಮೆಂಡಿಸ್, ಶ್ರೀಲಂಕಾದ ಬ್ಯಾಟ್ಸ್ಮನ್ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಅವರನ್ನು ಇವತ್ತು ಆಡಿಸಬೇಕಾಗ್ತದೆ. ಇನ್ನು ಎಂಐ ಟೀಮ್ ನೋಡಿದಾದ್ರೆ ಫಸ್ಟಿಗೆ ಸೋತು ನಂತರ ಕಂಟಿನ್ಯೂಸ್ ಆಗಿ ಗೆದ್ದು ಟೀಮ್ ಎಂಐ ಆದ್ರೆ, ಇನ್ನೊಂದೆಡೆ GT ಸೋಲನ್ನೇ ಕಾಣದೆ ಕೊನೆ 2-3 ಮ್ಯಾಚ್ ಅಲ್ಲಿ ಸೋತು ಈಗ ಟಾಪ್ 3-4 ಅಲ್ಲಿರುವ 2 ತಂಡಗಳು ಈಗ ಮುಖಾಮುಖಿ ಆಗಲಿದೆ. ಸ್ಟ್ರಾಂಗ್ ಬಿಲೀಫ್ ಅಂತ ಹೇಳಿದ್ರೆ ಇವತ್ತು ಮುಂಬೈ ಇಂಡಿಯನ್ಸ್ ನ ಪರ ಒಂದು ಸ್ಟ್ರಾಂಗ್ ಬಿಲೀಫ್ ಹೇಳ್ತಾ ಉಂಟು. ಮುಂಬೈ ಇಂಡಿಯನ್ಸ್ ಇವತ್ತು ಗೆಲ್ತದೆ ಅಂತ. ಹೌದು, ಯಾಕಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ. ಇನ್ನೊಂದೆಡೆ ನೋಡಿದಾದ್ರೆ ರಿಕಲ್ಟನ್ ಇಲ್ಲ, ವಿಲ್ ಜಾಕ್ಸ್ ಇಲ್ಲ, ಅವರ ಬದಲಿಗೆ ರಿಪ್ಲೇಸ್ಮೆಂಟ್ಗೆಲ್ಲ ಆಗಿದೆ. ಹೌದು, ಇನ್ನೊಂದು ಈ ಮ್ಯಾಚ್ ನಲ್ಲಿ ಮೈ ಸ್ಟೋನ್ ಯಾವುದೆಲ್ಲ ಕಂಪ್ಲೀಟ್ ಆಗ್ಬೋದು ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಅವರು 3 6 ಹೊಡೆದ್ರೆ ಸೆಕೆಂಡ್ 300 ಸಿಕ್ಸಸ್ ಇನ್ IPL. ಅದು ಹಿಸ್ಟ್ರಿಯಲ್ಲಿ ರೋಹಿತ್ ಶರ್ಮಾ ಅವರ ಹೆಸರು ಬರ್ತದೆ. ಇನ್ನು ಶುಭ್ಮನ್ ಗಿಲ್ ಅವರು 19 ರನ್ ಹೊಡೆದ್ರೆ 1000 ರನ್ಸ್ ಇನ್ T20 ಇನ್ ಇಂಡಿಯನ್ ಸಾಯಿಲ್, ಅದು ಶುಭ್ಮನ್ ಗಿಲ್ ಅವರಿಗೆ ಸಿಗ್ತದೆ. ಇದೆರಡು ಇವತ್ತಿನ ಮೈ ಸ್ಟೋನ್. ಯಾರು ಕಂಪ್ಲೀಟ್ ಮಾಡ್ತಾರೆ ನೋಡುವ. ಹಾಗೂ GT ಮತ್ತು MI ನೋಡಿದಾದ್ರೆ MI ಗೆಲ್ತಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಉಂಟು. ನಿಮ್ಗೆ ಯಾವ ಟೀಮ್ ವಿನ್ ಆಗ್ತದೆ ಅಂತ ಅನಿಸ್ತಾ ಉಂಟು? ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.